ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಸೇರಿ ಕೊಪ್ಪಳ ಜಾತ್ರೆಗೆ ಹೋಗಿದ್ವಿ. ಅವತ್ತು ಮಾಡಿರ್ತಕ್ಕಂಥ ವ್ಲಾಗನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಹಾಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಸೇರಿನೇ ಕೊಪ್ಪಳ ಜಾತ್ರೆಗೆ ಹೋದ್ವಿ. ಹೊರಗಡೆ ಎಲ್ಲೋರು ಅಂದರೆ ಒಂದು ಇಬ್ಬರು ಮೂವರು ಇದ್ರಷ್ಟೇ. ಕಿಟ್ಟನ್ನು ಸ್ಕೂಲಿಂದ ಕರೆಸಿದ್ವಿ ಜಾತ್ರೆಗೆ ಹೋಗಬೇಕು ಅಂತೇಳಿ. ನಾವು ಸಂಡೇನೇ ಹೋಗಿದ್ದು ಜಾತ್ರೆಗೆ, ಅಂದರೆ ಎಲ್ಲರೂ ಅವತ್ತು ಫ್ರೀ ಇರ್ತಾರೆ ಅಂತೇಳಿ ಸಂಡೇನೇ ಹೋದ್ವಿ. ಕೃಷ್ಣನ್ನು ನಾವು ಸಂಡೇ ದಿನವೇ ಕಾಲ್ ಮಾಡಿ ಕರೆಸಿದ್ವಿ ಮನೆಗೆ. ಅವನು ಇವತ್ತು ಜಾತ್ರೆ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಮಂಡೇ ಸ್ಕೂಲ್ಗೆ ಅಟೆಂಡ್ ಆಗ್ಬೋದು ಅಂತೇಳಿ ನಾವು ಸಂಡೇನೇ ಫೋನ್ ಮಾಡಿ ಸಂಡೇ ದಿನವೇ ಕರೆಸ್ಕೊಂಡು ನೆಕ್ಸ್ಟು ಅವತ್ತೇ ಜಾತ್ರೆಗೆ ಬಂದ್ವಿ. ಆಲ್ಮೋಸ್ಟ್ ಎಲ್ಲರೂ ಜಾತ್ರೆಗೆ ಬಂದಿದ್ವಿ. ಸಣ್ಣ ಮಾಮರು ಮಾತ್ರ ಹೊಲದ ಮುಂದೆ ಕೆಲಸ ಇದೆ ಅಂತೇಳಿ ಅವ್ರು ಮಾತ್ರ ಬರಲಿಲ್ಲ. ಹಾಗಾಗಿ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಬಂದ್ವಿ. ಸ್ವಲ್ಪ ಟ್ರಾಫಿಕ್ಕು ತುಂಬಾ ಇತ್ತು. ಹಾಗಾಗಿ ಗಾಡಿ ಬಿಟ್ಟು ಅದು ತುಂಬ ದೂರನೇ ಬಿಟ್ಟು ಬಂದರು ನಮ್ಮ ಕಾಕರು. ಹಾಗಾಗಿ ಅವರು ಬರೋ ತನಕನೂ ಅಲ್ಲೇ ಸ್ವಲ್ಪ ಹೊತ್ತು ಕೂತು ವೇಟ್ ಮಾಡಿದ್ವಿ. ಅವ್ರು ಬಂದಾದಮೇಲೆ ಮತ್ತೆ ಎಲ್ಲರೂ ಸೇರಿ ಇವಾಗ ಗುಡಿ ಹತ್ರ ಹೋಗ್ತಾ ಇದ್ದೀವಿ. ಫಸ್ಟು ಕಾಯಿ ತೊಗೊಂಡು ಗುಡಿಗೆ ಹೋಗಿ ದೇವ್ರ ನಮಸ್ಕಾರ ಮಾಡಿಕೊಂಡು ಮತ್ತು ಅಜ್ಜರಿಗೂ ನಮಸ್ಕಾರ ಮಾಡಿಕೊಂಡು ನೆಕ್ಸ್ಟು ಪ್ರಸಾದ ಮಾಡಿ ಅದಾದಮೇಲೆ ಜಾತ್ರೆಗೆ ಹೋಗೋಣ ಅಂಥೇಳಿ ಇಲ್ಲೇ ಎಲ್ಲರೂ ಮಾತಾಡ್ಕೋತಾ ಹೋಗ್ತಾ ಇದ್ವಿ. ರಶ್ ಮಾತ್ರ ತುಂಬಾ ಇತ್ತು. ಹಾಗೆ ಗಾಡಿಗಳ ಸೌಂಡು ಆಮೇಲೆ ಹಾಗೆ ತುಂಬಾ ಜಾಸ್ತಿನೇ ಸೌಂಡ್ ಇತ್ತು ಇಲ್ಲಿ ರೋಡಲ್ಲಿ. ಹಾಗಾಗಿ ನಾನು ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಟ್ ಮಾಡಿ. ಆಲ್ಮೋಸ್ಟ್ ಈ ವಿಡಿಯೋನ ಅಂದರೆ ಕೊಪ್ಪಳ ಜಾತ್ರೆಗೆ ಬಂದಿದ್ವಲ್ವ ಅವತ್ತಿನ ವಿಡಿಯೋನ ಆಲ್ಮೋಸ್ಟ್ ಆಂಟಿನೇ ಮಾಡಿದ್ದಾರೆ. ನಾನು ಪಾಪುನ ಎತ್ಕೊಂಡಿದ್ನಲ್ವ ಮತ್ತು ನನಗೆ ಅಷ್ಟೊಂದು ಕಂಫರ್ಟಬಲ್ ಆಗಲ್ಲ ಅಂಥೇಳಿ ಅವರೇ ಮಾಡಿದ್ದಾರೆ. ನಾನೇನು ಮಾಡೋ ಅಂತೇಳಿರಲಿಲ್ಲ, ಅವರೇ ಮಾಡಿರೋದಿದು ವಿಡಿಯೋ. ಹಾಗಾಗಿ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೇನು ಗುಡಿ ಹತ್ರ ಬಂದ್ವಿ. ಸ್ವಲ್ಪ ಹಿಂದೆ ಮುಂದೆ ಆಗ್ತೀವಿ ಅಂತೇಳಿ ಬೇಗ ಬೇಗ ಹೋಗಿ ಎಲ್ಲರೂ ಒಟ್ಟಿಗೆ ನಮಸ್ಕಾರ ಮಾಡಿಕೊಂಡು ಬಂದುಬಿಟ್ರಾಯ್ತು ಅಂತೇಳಿ ಹೋಗ್ತಾ ಇದ್ದೀವಿ. ಆಂಟಿ ಸ್ವಲ್ಪ ಆ ಕಡೆ ಈ ಕಡೆ ವಿಡಿಯೋ ಮಾಡ್ತಿದ್ರಲ್ವ, ಹಾಗಾಗಿ ಬೇಗ ಬೇಗ ಹೋಗೋಣ, ಅವ್ರು ಮುಂದೆ ಹೋಗ್ತಾರೆ ಅಂತೇಳಿ ನಾನು ಹೇಳ್ತಾ ಇದ್ದೆ. ನೋಡಿ, ಇಲ್ಲೇ ಗುಡಿ ಎಂಟ್ರೆನ್ಸ್ ಇದು. ಆಲ್ಮೋಸ್ಟ್ ಎಲ್ಲರೂ ಸೆಲ್ಫಿ ತಗೊಳ್ಳೋದು, ಫೋಟೋ ತಗೊಳ್ಳೋದು, ವೀಡಿಯೋ ಮಾಡ್ಕೊಳ್ಳೋದು ಇದನ್ನೇ ಮಾಡ್ತಾಯಿದ್ರು ಇಲ್ಲಿ. ನಾವು ಫಸ್ಟು ಅಲ್ಲಿ ಕಾಯಿ ತೊಗೊಂಡು ನೆಕ್ಸ್ಟು ಒಳಗಡೆ ಹೋದ್ರಾಯ್ತು ಅಂತೇಳಿ ಹೋಗ್ತಾ ಇದ್ದೀವಿ. ಇಲ್ಲೇ ಎಂಟ್ರೆನ್ಸಲ್ಲೇ ದೇಣಿಗೆ ಬರೆಯೋರು ಕೂತ್ಕೊಂಡಿದ್ರು. ಅಲ್ಲಿ ಆಂಟಿಯವ್ರದ್ದು ಮತ್ತು ನಮ್ಮದು ಇಬ್ಬರದ್ದು ದೇಣಿಗೆಯನ್ನು ಬರೆಸಿ ಅದಾದ ನಂತರ ಮತ್ತೆ ಒಳಗಡೆ ಹೋದ್ವಿ. ಅಲ್ಲಿ ಮಾತ್ರ ತುಂಬಾ ರಶ್ ಇತ್ತು. ಮತ್ತು ದೇವ್ರ ದರ್ಶನಕ್ಕೆ ಅಲ್ಲೆಲ್ಲ ಸೈಡ್ಗೆಲ್ಲ ಬೆಲ್ಟೆಲ್ಲ ಹಾಕಿ ನೆಕ್ಸ್ಟು ತುಂಬಾ ಕ್ಯೂ ನಿಂತಿತ್ತು. ಹಂಗಾಗಿ ಸ್ವಲ್ಪ ಬೇಗ ಹೋದರೆ ಬೇಗ ಆಗುತ್ತೆ ಅಂತೇಳಿ ಅಲ್ಲಿಂದ ಸ್ವಲ್ಪ ಫಾಸ್ಟಾಗಿಯೇ ಬಂದ್ವಿ. ಆದರೂ ತುಂಬಾ ಲೈನ್ ಇತ್ತು ದೇವ್ರ ದರ್ಶನ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ಸ್ವಲ್ಪ ಹೊತ್ತು ಇಲ್ಲೇ ಫೋಟೋ ಎಲ್ಲ ತೆಗೆಸ್ಕೊಂಡು ಮತ್ತು ಅಲ್ಲಿ ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡು ನೆಕ್ಸ್ಟು ಮುಂದೆ ಹೋದ್ರಾಯ್ತು ಅಂತೇಳಿ ಸ್ವಲ್ಪ ಹೊತ್ತು ಇಲ್ಲೇ ನಿಂತ್ಕೊಂಡಿದ್ವಿ. ಕಾಯಿನೂ ಇಲ್ಲೇ ಹೊಡಿತಾ ಇದ್ರು. ತೇರಿನ ಮುಂದೆ ಸ್ವಲ್ಪ ಮತ್ತು ಈ ಕಡೆ ಸೈಡಲ್ಲಿ ಅಲ್ಲೇ ಕಾಯಿನ ಹೊಡ್ಸೋದು ಮತ್ತು ಮುಂದ್ಗಡೆ ಅಲ್ಲೆಲ್ಲೂ ಕಾಯಿ ಹೊಡೆಯಲ್ಲ ಅಂತ ಹೇಳಿದರು. ಹಂಗಾಗಿ ಇಲ್ಲೇ ಹೊಡೆಸ್ಕೊಂಡು ಹೋದ್ರಾಯ್ತು ಅಂತೇಳಿ ನಿಂತ್ಕೊಂಡಿದ್ವಿ. ಇದಾದಮೇಲೆ ಆಲ್ಮೋಸ್ಟ್ ನಾವು ಗುಡಿ ಮುಟ್ಟಿ ಆ ಕಡೆ ಈ ಕಡೆ ಸ್ವಲ್ಪ ದೇಣಿಗೆ ಎಲ್ಲ ಬರೆಸಿ ಕಾಯಿ ಕರ್ಪೂರ ಎಲ್ಲ ತೊಗೊಳ್ಳೋಷ್ಟರಲ್ಲಿ ಸ್ವಲ್ಪ ಕತ್ಲಾಗ್ಬಿಟ್ಟಿತ್ತು. ಅಂದರೆ ನಾವು ಹೋಗೋದೇ ಸ್ವಲ್ಪ ಲೇಟಾಗಿ ಹೋಗಿದ್ವಿ. ಹಾಗಾಗಿ ಬರೋದೂ ಸ್ವಲ್ಪ ಲೇಟನೇ ಆಯಿತು. ಇವಾಗ ನೋಡಿ, ಇಲ್ಲಿಂದನೇ ಆಲ್ಮೋಸ್ಟ್ ಎಲ್ಲರೂ ಹೋಗ್ತಾ ಇದ್ದಾರಲ್ವ, ಇಲ್ಲಿಂದ ಹೋದವರೆಲ್ಲನೂ ಕ್ಯೂ ನಿಂತ್ಕೊಂಡೆ ಮುಂದೆ ಹೋಗ್ತಾಯಿದ್ರು. ಆಲ್ಮೋಸ್ಟು ಇಲ್ಲಿ ಕ್ಯೂ ನಿಂತಾಗಿಂದನೂ ಮತ್ತು ದೇವ್ರ ದರ್ಶನಕ್ಕೆ ಅಜ್ಜರ ದರ್ಶನ ತೊಗೊಳ್ಳೋಷ್ಟರಲ್ಲಿ 1.5 ಅವರ್ ಮೇಲೇ ಆಯಿತು ಅಲ್ಲಿಂದ. ಇಲ್ಲಿ ಸ್ವಲ್ಪ ತೆಪ್ಪೋತ್ಸವದ ಮುಂದೆಲ್ಲನೂ ಜಾಸ್ತಿ ಜನನೇ ಸೆಲ್ಫಿ ವೀಡಿಯೋ ಆಮೇಲೆ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ರು. ಹಾಗಾಗಿ ಹೆಂಗೂ ಅಲ್ಲಿ ಪಾಳೆ ಹಚ್ಚುವಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತೇಳಿ ಇಲ್ಲಿ ಎಲ್ಲರೂ ನಮ್ಮ ಫ್ಯಾಮಿಲಿಯವರೆಲ್ಲರೂ ಸಹ ಫೋಟೋ ತೆಗೆಸ್ಕೊತಾ ಇದ್ದರು. ನಾನೇ ವೀಡಿಯೋ ಮಾಡ್ತಾಯಿದ್ದೆ ಇಲ್ಲಿಂದ, ಅಂದರೆ ಆಂಟಿ ಕೈಲಿ ಪಾಪು ಕೊಟ್ಟೆ. ಅಲ್ಲಿಂದ ನಾನೇ ವಿಡಿಯೋನ ಕಂಟಿನ್ಯೂ ಮಾಡಿದೆ. ಅದಾದಮೇಲೆ ಮತ್ತೆ ದೇವ್ರ ದರ್ಶನ ಎಲ್ಲ ಮುಗಿಸಿದ್ದಾದಮೇಲೆ ಮತ್ತೆ ಆಂಟಿ ವಿಡಿಯೋನ ಕಂಟಿನ್ಯೂ ಮಾಡಿದರು ವಿಡಿಯೋ ಮಾಡೋದ್ರಲ್ಲಿ. ಇಲ್ಲಿ ನೋಡಿ, ಇಲ್ಲೇ ಎಲ್ಲರೂ ಆಲ್ಮೋಸ್ಟ್ ಫೋಟೋ ಎಲ್ಲ ತೆಗೆಸ್ಕೊಳ್ತಾ ಇದ್ರು, ನೋಡ್ತಿರ್ಬೋದು ಅಲ್ಲಿ ಸೈಡಿಗೆಲ್ಲನೂ. ಅದಾದ ನಂತರ ಸ್ವಲ್ಪ ಅಲ್ಲಿ ಫೋಟೋ ವೀಡಿಯೋ ಎಲ್ಲನೂ ಮಾಡ್ಕೊಂಡಾದಮೇಲೆ ಮತ್ತೆ ಇವಾಗ ನೆಕ್ಸ್ಟು ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನೋಡೋದಕ್ಕೆ ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಹಬ್ಬ ಅಲ್ಲೇ ನಿಂತುಬಿಡೋಣ ಅನ್ನೋಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ಅಲ್ಲೇ ಆಲ್ಮೋಸ್ಟ್ ಫೋಟೋ ಸೆಲ್ಫಿ ಎಲ್ಲರೂ ಅಲ್ಲೇ ತೆಗೆಸ್ಕೊತಾ ಇದ್ರು. ಆಮೇಲೆ ಇಲ್ಲಿ ನೆಕ್ಸ್ಟು
ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗಿತ್ತು. ಪಾಪುನ ಆಂಟಿ ಎತ್ಕೊಂಡಿದ್ರು, ಹಾಗಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ. ಇದಾದ ನಂತರ ಸ್ವಲ್ಪ ಮೆಟ್ಲೆಲ್ಲ ಹತ್ಕೊಂಡು ಮೇಲೆ ಹೋದಾದ್ಮೇಲೆ ಅಲ್ಲಿಂದ ವಿಡಿಯೋ ಮಾಡಬೇಡಿ ಅಂತ ಹೇಳಿದರು. ಅಂದರೆ ಅಲ್ಲಿಂದ ವಿಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ. ಅಂದರೆ ದೇವ್ರ ದರ್ಶನ ಮಾಡುವಾಗ ಮತ್ತು ಆ ಕಡೆ ಅಜ್ಜರನ್ನ ಭೇಟಿ ಮಾಡ್ತಾರಲ್ವ, ಆ ಕಡೆ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ ಅಂತ ಹೇಳಿದರು. ಹಾಗಾಗಿ ಲಾಸ್ಟ್ ಸ್ವಲ್ಪ ಕ್ಯೂ ನೋಡ್ತಿರ್ಬೋದು, ಇಲ್ಲಿ ಕ್ಯೂ ನಿಂತಿದ್ದಾರಲ್ವ, ಇಲ್ಲಿಂದ ಸ್ವಲ್ಪ ಮುಂದೆ ಮಾತ್ರ ಮಾಡಿರೋದು. ಅಲ್ಲಿ ವಿಡಿಯೋನ ಸ್ಟಾಪ್ ಮಾಡಿ ಒಮ್ಮೆಲೆ ನಾವು ಪ್ರಸಾದ ಮಾಡುವಾಗ ವಿಡಿಯೋನ ಕಂಟಿನ್ಯೂ ಮಾಡಿದ್ವಿ. ಹಾಗಾಗಿ ಸ್ವಲ್ಪ ಇಲ್ಲಿ ಮಾತ್ರ ಆಂಟಿ ವಿಡಿಯೋ ಮಾಡಿಕೊಂಡ್ರು. ಇಲ್ಲಿ ದೇವ್ರ ದರ್ಶನಕ್ಕೆ ಕ್ಯೂ ನಿಂತಿತ್ತು ಅಂತ ಹೇಳಿದ್ನಲ್ವ, ಅಲ್ಲಿಂದ ಸ್ವಲ್ಪ ವಯಸ್ಸಾದವ್ರಿಗಾಗಿರ್ಬೋದು ಮತ್ತು ಚಿಕ್ಕ ಮಕ್ಕಳು ಇರ್ತಾರಲ್ವ, ಅವರಿಗೆ ಸ್ವಲ್ಪ ಬೇಗನೆ ಬಿಡ್ತಾಯಿದ್ರು ಮುಂದೆ, ಅಂದರೆ ಹೋಗಿ ಬನ್ನಿ ನೀವು ಅಂತೇಳಿ. ಹಂಗಾಗಿ ನಾನು ಮತ್ತು ಅಕ್ಕ ಸ್ವಲ್ಪ ಬೇಗನೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ಅಜ್ಜರಿಗೂ ನಮಸ್ಕಾರ ಮಾಡಿಕೊಂಡು ಇವರು ಅಂದರೆ ಆಂಟಿ, ಮಾಮ, ಕಾಕರು ಇವರೆಲ್ಲ ಬರೋಷ್ಟರಲ್ಲಿ ಅಲ್ಲೇ ನಿಂತ್ಕೊಂಡು ಇವ್ರು ಬಂದಿದ್ದಾದಮೇಲೆ ಇವಾಗ ನೆಕ್ಸ್ಟು ಪ್ರಸಾದ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೂ ಸಹ ಅಷ್ಟೇ ನೋಡ್ತಿರ್ಬೋದು, ಅಲ್ಲೆಲ್ಲ ಸೈಡ್ಸಲ್ಲೆಲ್ಲನೂ ತಂತಿ ಜಾಲರಿ ಎಲ್ಲನೂ ಹಾಕಿ ಇಲ್ಲೂ ಸಹ ಕ್ಯೂ ಇತ್ತು. ಇಲ್ಲಿ ಅಂದರೆ ಜಾಸ್ತಿ ಏನು ರಶ್ ಇರಲಿಲ್ಲ, ಪ್ರಸಾದ ಮಾಡಬೇಕಾದ್ರೆ ಜಾಸ್ತಿ ಏನು ರಶ್ ಇರಲಿಲ್ಲ. ನೋಡ್ತಿರ್ಬೋದು ಹಂಗೆ ಒಬ್ಬೊಬ್ಬರೇ ಹೋಗ್ತಿದ್ದಾರಲ್ವ, ಇಷ್ಟು ಮಾತ್ರ ರಶ್ ಇತ್ತು, ಅಷ್ಟು ಜಾಸ್ತಿ ಏನು ಇರಲಿಲ್ಲ. ಹಾಗೆ ನಾವು ನಡ್ಕೊಂಡು ಹೋದ್ವಿ. ಅಂದರೆ ಪ್ರಸಾದ ಒಂದು ಕಡೆ ಮಾತ್ರ ಇರಲಿಲ್ಲ, ಜಾಸ್ತಿ ಕಡೆನೇ ಲೈನಲ್ಲಿ ಇಟ್ಬಿಟ್ಟಿದ್ರು. ಹಾಗಾಗಿ ನೀಡ್ಸ್ಕೊಳ್ಳೋದು, ಬರೋದು, ಊಟ ಮಾಡೋದು ಇಷ್ಟು ಮಾಡಿ ಸ್ವಲ್ಪ ಊಟ ಮಾಡೋದಕ್ಕೂ ತಟ್ಟೆ ತೊಳೆಯಲ್ಲಿ ಅಷ್ಟೊಂದೇನು ರಶ್ ಇರಲಿಲ್ಲ. ಇಲ್ಲಿ ಪ್ರಸಾದ ನೋಡಿ ಊಟ ಮಾಡೋ ಸ್ಥಳದಲ್ಲಿ ಎಕ್ಕಡೆ ನೋಡಿದ್ರೂ ಒಂದು ಸ್ವಲ್ಪನೂ ಅನ್ನ ಚೆಲ್ಲಿಲ್ಲ, ಏನೂ ಕೆಳಗಡೆ ಏನೂ ಬಿದ್ದಿಲ್ಲ, ಅಷ್ಟೊಂದು ಕ್ಲೀನಾಗಿತ್ತು. ನೋಡಿದರೆ ಚಿಕ್ಕ ಮಕ್ಕಳೆಲ್ಲನೂ ಊಟ ಮಾಡ್ತಾಯಿದ್ರು ಮತ್ತು ದೊಡ್ಡವರು ಎಲ್ಲರೂ ಸಹ ಒಟ್ಟಿಗೆ ನೆಲದ ಮೇಲೆ ಕುಂತು ಊಟ ಮಾಡ್ತಿದ್ರು. ಬಟ್ ಒಂದು ಸ್ವಲ್ಪನೂ ಕೆಳಗಡೆ ಏನು ಚೆಲ್ಲಿರಲಿಲ್ಲ, ಅಷ್ಟೊಂದು ಕ್ಲೀನಾಗಿತ್ತು. ಹಂಗೆ ಇಲ್ಲಿ ಪ್ಲೇಟೆಲ್ಲ ತೊಗೊಂಡು ಮತ್ತು ಪ್ರಸಾದ ನೀಡ್ಸ್ಕೊಂಬರಕು ಅಂತೇಳಿ ಹೋದ್ವಿ. ಪ್ರಸಾದ ಹುಗ್ಗಿ, ಬದ್ನೆಕಾಯಿ ಪಲ್ಯ, ರೈಸು, ಸಾಂಬಾರಿತ್ತು. ತುಂಬಾ ಚೆನ್ನಾಗಿತ್ತು. ಊಟ ಮಾಡಿ ಮತ್ತು ಅಲ್ಲಿಂದ ಜಾತ್ರೆಗೆ ಹೋದ್ರಾಯ್ತು ಅಂತೇಳಿ ಸ್ವಲ್ಪ ಇಲ್ಲೇ ಕೂತ್ಕೊಂಡು ಊಟ ಮಾಡಿದ್ವಿ. ಪಾಪುನ ಎತ್ಕೊಂಡಿದ್ಲು ತಂಗಿ, ಹಾಗಾಗಿ ಒಬ್ಬರು ಎರಡೆರಡು ಪ್ಲೇಟ್ ಇಟ್ಕೊಂಡು ಪ್ರಸಾದ ನೀಡಿಸ್ಕೊಂಡು ಬಂದು ಇಲ್ಲಿ ಪ್ರಸಾದ ಮಾಡಿ ನೆಕ್ಸ್ಟು ಜಾತ್ರೆಗೆ ಹೋದ್ವಿ. ಜಾತ್ರೆಯಲ್ಲೇನು ಜಾಸ್ತಿ ಥಿಂಗ್ಸ್ ಏನು ತೊಗೊಳ್ಳಿಲ್ಲ, ಯಾಕಂದರೆ ಮುಂದೆ ಹೋಗಲಿಲ್ಲ ನಾವು ಜೋಕಾಲಿ ಹತ್ರ. ಇಲ್ಲಿ ಬಂದು ಕ್ಯೂ ನಿಂತು ಅಜ್ಜರನ್ನೆಲ್ಲ ನಮಸ್ಕಾರ ಮಾಡಿಕೊಂಡು ದೇವ್ರ ದರ್ಶನ ತೊಗೊಂಡು ಬರೋಷ್ಟರಲ್ಲಿ ಆಲ್ಮೋಸ್ಟು 9:30 ಆಗಿಬಿಟ್ಟಿತ್ತು. ಅಲ್ಲೈತಿ ಇಲ್ಲಿ 2 ಪ್ಲೇಟ್ ಅದಾವ ಕೆಟ್ಟದ. ನೋಡಿ ಇವಾಗ ಪ್ರಸಾದ ಎಲ್ಲನೂ ಮಾಡಿಕೊಂಡು ಅದಾದಮೇಲೆ ಅಲ್ಲೇ ತೇರ ಹತ್ರ ಸ್ವಲ್ಪ ಫೋಟೋ ಎಲ್ಲನೂ ತೆಗೆಸ್ಕೊಂಡ್ವಿ. ತೆಗೆಸ್ಕೊಂಡಾದಮೇಲೆ ಇವಾಗ ನೆಕ್ಸ್ಟು ಜಾತ್ರೆ ಒಳಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಇಲ್ಲಿಗೆ ಬರೋಷ್ಟರಲ್ಲಿ 10 ಹತ್ತತ್ರ 10:50 ಆಗೋಗಿತ್ತು. ಆದ್ರೂ ಬೇಗ ಮಾಡಿಕೊಂಡು ಹೋಗೋಣ ಅಂಥೇಳಿ ಇವಾಗ ಫಸ್ಟು ಇಲ್ಲೇ ಬಂದು ವಿಭೂತಿ ಕುಂಕುಮ ಎಲ್ಲನೂ ತೊಗೋತಾ ಇದ್ವಿ. ಎಲ್ಲರೂ ಒಂದೇ ಅಂಗಡೀಲಿ ತೊಗೊಂಡ್ವಿ. ಇದಾದಮೇಲೆ ಮತ್ತು ಆ ಕಡೆ ಪಳಾರ ತೊಗೊಂಡ್ರಾಯ್ತು ಅಂತೇಳಿ ಮತ್ತೆ ಮುಂದ್ಗಡೆ ಹೋದ್ವಿ. ಇಲ್ಲಿ ಒಂದೆರಡು ಡ್ರೆಸ್ ನೋಡೋಣ ಅಂತೇಳಿ ನೋಡ್ತಾ ಇದ್ವಿ. ಬಟ್ ಅಷ್ಟೊಂದೇನು ಚೆನ್ನಾಗಿ ಅನ್ನಿಸ್ಲಿಲ್ಲ, ಹಾಗಾಗಿ ಅಲ್ಲೇನು ತೊಗೊಳ್ಳಿಲ್ಲ. ಇದಾದಮೇಲೆ ಮತ್ತು ಪಳಾರ ಎಲ್ಲ ತೊಗೊಂಡ್ವಿ. ತೊಗೊಂಡಿದ್ದಾದಮೇಲೆ ಡೈರೆಕ್ಟಾಗಿ ಮನೆಗೆ ಬಂದ್ರಾಯ್ತು ಅಂತೇಳಿ ಬರ್ತಾಯಿದ್ದೀವಿ. ಬರಬೇಕಾದ್ರೆ ಅಲ್ಲೇ ದಾರೀಲಿ ಬಲೂನು ಮತ್ತು ಮಕ್ಕಳಿಗೆಲ್ಲ ಸ್ವಲ್ಪ ಥಿಂಗ್ಸ್ ಎಲ್ಲ ತೊಗೊಂಡ್ವಿ ಇದೇ ಶಾಪಲ್ಲಿ. ತೊಗೊಂಡು ಇವಾಗ ಮತ್ತೆ ಮನೆ ಕಡೆಗೆ ರಿಟರ್ನ್ ಆಗ್ತಾಯಿದ್ದೀವಿ. ಆಲ್ಮೋಸ್ಟ್ ಅಲ್ಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ 11:30 ಆಗಿತ್ತು ಟೈಮು. ಆ ಟೈಮಲ್ಲಿ ಹಾಗೆ ಬರಬೇಕಾದ್ರೆ ಒಂದು ಸಣ್ಣ ವೀಡಿಯೋ ಮಾಡ್ಕೊಂಡಿದ್ರು ಆಂಟಿ. ಅಷ್ಟೊತ್ತಿನವರೆಗೂ ನನ್ನ ಮಗ ಸ್ವಲ್ಪನೂ ನಿದ್ದೆನೇ ಮಾಡಿರಲಿಲ್ಲ. ಹಾಗಾಗಿ ಕಾಕರು ನೋಡಿ ಇಲ್ಲಿ ಎತ್ಕೊಂಡು ತೋರಿಸ್ತಿದ್ರು, ಇನ್ನೂ ಮಲ್ಕೊಂಡಿಲ್ಲ ಇವನು ಅಂತೇಳಿ. ಹಾಗೆ ಅದನ್ನು ಹಿಂದ್ಗಡೆ ಕೂತ್ಕೊಂಡು ವೀಡಿಯೋ ಮಾಡಿದ್ದಾರೆ ನಮ್ಮ ಆಂಟಿ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.